ಓಕೆ, ಒಂದು ರಿಯಾಲಿಟಿ ಚೆಕ್ ಮಾಡಿದ್ದೀವಿ ನೋಡಿ. BBMPಯಲ್ಲಿ BBMP ಹೇಳ್ತಾ ಇದೆ 50 ರೂಪಾಯಿ ದಂಡ, ಅದು ಮಾಡ್ತೀವಿ ಮತ್ತೊಂದು ಮಾಡ್ತೀವಿ ಅಂತೇಳಿ. ಸೊ ನಾವು ಮೊನ್ನೆ ನೋಡಿ ಡೆಂಗ್ಯೂ ಬಗ್ಗೆ ನಾವೊಂದು ರಿಯಾಲಿಟಿ ಚೆಕ್ ಮಾಡಿದ್ವಿ. ಅಲ್ಲಿ ಗೊತ್ತಾಯಿತು ಡೆಂಗ್ಯೂ ಟೆಸ್ಟ್ಗೆ 1000 ರೂಪಾಯಿ 2000 ರೂಪಾಯಿ ತಗೋತಾ ಇದ್ದಾರೆ ಅಂಥೇಳಿ. ಈಗ ನೋಡಿದರೆ BBMP ಆವರಣನೇ ಗಬ್ಬೆದ್ದು ನಾರ್ತಾ ಇದೆ. ನೋಡ, ಇದನ್ನು ಯಾರು ಗಮನ ಹರಿಸ್ತಾರೆ ನೋಡೋಣ. ನೋಡಿ, ಊರಿಗೆಲ್ಲ ಬುದ್ಧಿ ಹೇಳುವಂತಹ ಪಾಲಿಕೆ ತನ್ನ ಆವರಣವನ್ನ ಎಷ್ಟು ಮಟ್ಟಿಗೆ ಸ್ವಚ್ಛತವಾಗಿ ಇಟ್ಟುಕೊಂಡಿದೆ ಅನ್ನುವಂಥ ಪ್ರಶ್ನೆಗೆ ಸ್ವಚ್ಛತೆನೇ ಇಲ್ಲ. ಅಲ್ಲೇ ಸೊಳ್ಳೆಗಳ ಲಾರ್ವಾ ಉತ್ಪತ್ತಿ ಆಗೋ ರೀತಿಯ ಪರಿಸ್ಥಿತಿ ಇದೆ. ಯಾರಾದ್ರೂ ಸುತ್ತಮುತ್ತಲಿನ ವಾತಾವರಣ ಸ್ವಚ್ಛವಾಗಿ ಇಟ್ಕೊಳ್ಳಿಲ್ಲ ಅಂದ್ರೆ ದಂಡ ವಿಧಿಸ್ತೀವಿ ಅಂತ ಪಾಲಿಕೆ ಅಧಿಕಾರಿಗಳು ಎಚ್ಚರಿಕೆ ಕೊಟ್ಟಿದ್ದಾರೆ ಜನರಿಗೆ. ಬಟ್ ನೀವೆಷ್ಟರ ಮಟ್ಟಿಗೆ ಅಲರ್ಟ್ ಆಗಿದ್ದೀರಿ ಅನ್ನೋದು ಪ್ರಶ್ನೆ ರಿಪಬ್ಲಿಕ್ ಕನ್ನಡ ಇದೇ ಕುರಿತಾಗಿ ಒಂದು ರಿಯಾಲಿಟಿ ಚೆಕ್ ನಡೆಸಿದೆ. ಎಕ್ಸಾಕ್ಟ್ಲಿ ದೃಶ್ಯ ಗಮನಿಸ್ತಾ ಇರೋದು ಪಾಲಿಕೆ ಆವರಣದ ದೃಶ್ಯ. ಯಾವ ರೀತಿ ಗಬ್ಬೆದ್ದು ನಾರ್ತಾ ಇದೆ ನೋಡಿ. ನಮ್ಮ ಪ್ರತಿನಿಧಿ ಸವಿತಾ ಅಲ್ಲಿನ ವಾಸ್ತವ ಪರಿಸ್ಥಿತಿಯ ಕುರಿತು ಒಂದು ರಿಯಾಲಿಟಿ ಚೆಕ್ ನಡೆಸಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯದಲ್ಲಿ ಡೆಂಗ್ಯೂ ದಂಡಯಾತ್ರೆಯನ್ನ ಶುರು ಮಾಡಿದೆ. ದಿನದಿಂದ ದಿನಕ್ಕೆ ಕೇಸ್ಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ. ಇತ್ತ ಪಾಲಿಕೆ ಕೂಡ ಅಲರ್ಟ್ ಆಗಿದೆ. ಮನೆ ಅಂಗಳದಲ್ಲಿ ಕಸ ಕಂಡ್ರೆ ದಂಡ ಹಾಕುತ್ತೆ, ಮನೆ ಮುಂದೆ ನೀರು ನಿಂತ್ರೆ 500 ರೂಪಾಯಿ ದಂಡ ಅಂತ ಹೇಳಿದೆ. ಪಾಲಿಕೆಯ ಕೇಂದ್ರ ಕಚೇರಿಯ ಅಂಗಳ ಯಾವ ರೀತಿ ಇದೆ ಅಂತ ನೇರವಾಗಿ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೆ. ಪ್ರಮುಖವಾಗಿ ನಾವು ಪಾಲಿಕೆಯ ಆವರಣ ನೋಡಿದಾಗ ನಮಗೆ ಶಾಕ್ ಆಯಿತು. ಜನರ ಮನೆ ಮುಂದೆ ಕಸ ಇದ್ದರೆ ದಂಡ ಹಾಕುವಂತಹ ಪಾಲಿಕೆ ತನ್ನ ಅಂಗಳವನ್ನೇ ಮರ್ತು ಬಿಡ್ತಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಪ್ರಮುಖವಾಗಿ ಕೇಂದ್ರ ಕಚೇರಿಯ ಆವರಣದಲ್ಲಿ ಯಾವ ರೀತಿಯಾಗಿ ನೀರು ಕೊಳೆತು ನಿಂತಿದೆ ಅಂತ ನೋಡ್ಬೋದು. ಪ್ರತಿ ಬಾರಿ ಮಳೆ ಬಂದಾಗ ಇಲ್ಲಿ ನೀರು ಶೇಖರಣೆ ಆಗುತ್ತೆ, ತಂತಾನೆ ಕೊಳೆತು ನೀರು ನಿಲ್ಲುತ್ತೆ. ಇಂತಹ ನೀರಿನಲ್ಲಿ ಸೊಳ್ಳೆಯ ಉಗಮ ಸ್ಥಾನವಾಗಿ ಮಾರ್ಪಾಡಾಗಿದೆ. ಸೊಳ್ಳೆ ಹುಟ್ಟುತ್ತೆ. ಪ್ರಮುಖವಾಗಿ ದೃಶ್ಯದಲ್ಲಿ ನೋಡ್ಬೋದು, ಅಲ್ಲಿಯೂ ಕೂಡ ಡ್ರೈನೇಜ್ ಥರ ಯಾವ ರೀತಿಯಾಗಿ ಎತ್ತು ಹಾಕಿದ್ದಾರೆ. ಪ್ರಮುಖವಾಗಿ ಪಾಲಿಕೆಯ ಆವರಣವನ್ನು ಒಂದು ರೌಂಡ್ ಹಾಕಿದಾಗ ನಮಗೆ ಶಾಕ್ ಆಯಿತು. ಇಲ್ಲಿ ನಿಲ್ಲೋಕ್ಕೂ ಕೂಡ ಕಷ್ಟ ಆಯಿತು, ಯಾಕಂದರೆ ಸೊಳ್ಳೆಯ ಕಾಟ ಅಷ್ಟಾಗಿತ್ತು. ಪ್ರಮುಖವಾಗಿ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀವಿ ಯಾವ ರೀತಿಯಾಗಿ ಕಸವನ್ನು ಬಿಸಾಡಿ ಮರ್ತಿದ್ದಾರೆ ಅಂತ. ಊರೆಲ್ಲ ಕ್ಲೀನ್ ಮಾಡಿ ಅಂತ ಹೇಳುವ ಪಾಲಿಕೆಯನ್ನು ಕ್ಲೀನ್ ಮಾಡೋಕ್ಕೆ ಜನ ಇಲ್ವಾ ಅಥವಾ ಪೌರ ಕಾರ್ಮಿಕರ ಕೊರತೆ ಪಾಲಿಕೆಗೆ ಏನಾದರೂ ಎದ್ದು ಕಾಡ್ತಾ ಇದೆನಾ ಅನ್ನೋ ಪ್ರಶ್ನೆ ಕೂಡ ಉಲ್ಬಣವಾಗ್ತಾ ಇದೆ. ಒಟ್ಟಾರೆ ಡೆಂಗ್ಯೂ ರಾಜ್ಯದಲ್ಲಿ ದಂಡಯಾತ್ರೆಯನ್ನು ಶುರು ಮಾಡಿದೆ. ಇಂತಹ ಹೊತ್ತಲ್ಲಿ ಪಾಲಿಕೆ ಮನೆ ಮುಂದೆ ಕಸ ಇದ್ದರೆ ದಂಡ ಹಾಕ್ತೀವಿ ಅಂತ ಹೇಳುವ ಮಾನದಂಡವನ್ನು ಇಟ್ಕೊಂಡಿದೆ. ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಗ್ತಿಲ್ಲ. ತನ್ನ ಮನೆ ಅಂಗಳವನ್ನೇ ಮರ್ತಿರುವ ಪಾಲಿಕೆ ಮೊದಲು ತನ್ನ ಮನೆ ಅಂಗಳವನ್ನು ಕ್ಲೀನ್ ಮಾಡಿ ಊರಿಗೆಲ್ಲ ಬುದ್ಧಿ ಹೇಳಿದರೆ ಸೂಕ್ತ ಅನ್ನೋದು ನಮ್ಮ ಅನಿಸಿಕೆ. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಎಕ್ಸಲೆಂಟ್ ಸವಿತಾ. ಇವತ್ತು BBMP ಅಧಿಕಾರಿಗಳು ಬಂದು ಅದನ್ನು ಕ್ಲೀನ್ ಮಾಡೋ ತನಕ ಬಿಡಬೇಡಿ, ಕೇಳಿ ನೋಡಿ. BBMP ಆವರಣದಲ್ಲಿ ಯಾರಿದ್ದೀರಿ? BBMPಗೆ ಸಂಬಂಧಪಟ್ಟ ಹಾಗೆ 198 ಕಾರ್ಪೊರೇಟರ್ಗಳು, ಆಮೇಲೆ 28 MLAಗಳು, 4 MPಗಳು, ಒಂದೊಂದು ವಾರ್ಡ್ಗೆ ಮಿನಿಮಮ್ 20 ಅಧಿಕಾರಿಗಳು ಇರ್ತಾರೆ. 20 ಅಧಿಕಾರಿಗಳು. ಉಳಿದವ್ರಿಗೆಲ್ಲ ಪಾಠ ನೀವು ಕರೆಕ್ಟ್ ನೀವು ಮಾಡಿದ್ದು, ನಾನು ಇಲ್ಲ ಅಂತ ಹೇಳಲ್ಲ. ಅಂದರೆ 50 ರೂಪಾಯಿ ಹಾಕ್ಬೇಕು. ನೀವೇ ಸುತ್ತಮುತ್ತ ಮಾಡ್ಕೊಂಡಿಲ್ಲ ಅಲ್ವಾ? ಎಲ್ಲ ದುಡ್ಡು ತಿನ್ನೋದ್ರಲ್ಲೇ ಬಿಸಿ ಇದ್ದೀರಾ ಹೆಂಗೆ? ಸ್ವಲ್ಪ ಸೊಳ್ಳೆ ನೋಡಿರಿ ಸ್ವಾಮಿ, ಸ್ವಲ್ಪ ಸೊಳ್ಳೆ ನೋಡಿರಿ. ಇವತ್ತು ಅಲ್ಲೇ ಇರುತ್ತೆ ಕ್ಯಾಮ್ರಾ, ನೋಡೋಣ ನೀವೇನು ಮಾಡ್ತೀರಿ ಅಂತೇಳಿ. ನಾಳೆ ನೀವು ಏನಾದರೂ ಮತ್ತೊಬ್ಬರಿಗೆ ಇಲ್ಲ ಅದು ಸರಿ ಮಾಡಿ ನಾವು ನೋಡಿ ಆ ನೀರೆಲ್ಲ ಯಾಕೆ ನೀವೇ ತಾನೇ ಮಾಡಬೇಕಾಗಿರೋದು. ಇದ್ಯಾರು ಈಗ ಬೇರೆ ಮನೆಯವರಿಗೆ ನಾವು ಹೇಳಿದ್ವಿ, ಮನೆಯವರು ಕೂಡ ಸ್ವಲ್ಪ ಸ್ವಚ್ಛತೆ ಬಗ್ಗೆ ಆದ್ಯತೆ ಕೊಡಬೇಕು ಅಂತೇಳಿ. ಇದನ್ನು ಯಾರು ಮಾಡಬೇಕು? BBMP ತಾನೇ ಮಾಡಬೇಕಾಗಿರೋದು. ಇದ್ದ ಬದ್ದ ದುಡ್ಡನ್ನೆಲ್ಲ ಇದ್ದ ಬಿದ್ದ ಎಲ್ಲ ಆಸ್ತಿಗಳನ್ನೆಲ್ಲ ನೀವು ಬ್ಯಾಂಕಲ್ಲಿಟ್ಟು ದುಡ್ಡು ತಗೊಂಡಿದ್ದೀರಿ, ಅಡ ಇಟ್ಟಿದ್ದೀರಿ. ಈ ಸೊಳ್ಳೆ ಓಡಿಸೋಕೆ ನಿಮ್ಮ ಬಳಿ ದುಡ್ಡು ಇಲ್ವಾ? ಚೀಚಿ ನೋಡ್ರಿ BBMP ಅವರೇ,